Hi, hello, welcome back to my channel. It's me Basaraj D. Today I am very excited to discussing with you about center of mass frame of reference. Center mass frame of reference. In last class we discussed about particle of system. The continuation part is the center mass frame of reference. ನಾವು ಕಳೆದ ಕ್ಲಾಸ್ಗಳಲ್ಲಿ ಫ್ರೇಮ್ ಆಫ್ ರೆಫರೆನ್ಸ್ ಬಗ್ಗೆ ಭಾಳಷ್ಟು ಒಂದು ಅಧ್ಯಯನವನ್ನು ಮಾಡಿದ್ದೇವೆ. ಒಂದು ಟ್ರಾನ್ಸ್ಲೇಷನ್ ಮೋಷನ್, ಒಂದು ಆ್ಯಕ್ಸಿಸ್ ಮೇಲೆ ಮೊಮೆಂಟಮ್ ಇದ್ದಾಗ ಎರಡು ಪಾರ್ಟಿಕಲ್ದು ಅಂತ ನಾವು ಕೋಆರ್ಡಿನೇಟ್ ಸಿಸ್ಟಮನ್ನು ಯೂಸ್ ಮಾಡಿ ಫ್ರೇಮ್ ಆಫ್ ರೆಫರೆನ್ಸನ್ನು ಯೂಸ್ ಮಾಡಿ ನಾವು ಒಂದು ಅಧ್ಯಯನವನ್ನು ಮಾಡಿದ್ದೇವೆ. ಎಕ್ಸ್ ಎಕ್ಸ್, ವೈ ವೈ, ಜೆಡ್ ಜೆಡ್, ದೀಸ್ ಆರ್ ದ ಫ್ರೇಮ್ ಆಫ್ ರೆಫರೆನ್ಸ್. ಈಗ ಸೆಂಟ್ರ್ ಮಾಸ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೇನು, ಇದನ್ನು ಯಾವ ಸಂದರ್ಭದಲ್ಲ ಉಪಯೋಗ ಮಾಡ್ತೇವೆ ಮತ್ತು ಇದರ ಉಪಯೋಗವೇನು ಅನ್ನೋದನ್ನು ಅಧ್ಯಯನ ಮಾಡೋಣ. ದ ಸೆಂಟ್ರ್ ಮಾಸ್ ಫ್ರೇಮ್ ಆಫ್ ರೆಫರೆನ್ಸ್ ಈಸ್ ಕೋಆರ್ಡಿನೇಟ್ ಸಿಸ್ಟಮ್. ದಿಸ್ ಈಸ್ ಆಲ್ಸೋ ಕೋಆರ್ಡಿನೇಟ್ ಸಿಸ್ಟಮ್ ಎಕ್ಸ್ ವೈ ಜೆಡ್. ಹೌದಾ? ದಟ್ ಈಸ್ ಫಿಕ್ಸ್ ಟು ದ ಸೆಂಟರ್ ಆಫ್ ಮಾಸ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಆಫ್ ದ ಪಾರ್ಟಿಕಲ್. ಒಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ ಕನ್ಸಿಡರ್ ಮಾಡಿದಾಗ ಇದು ಸೆಂಟರ್ ಆಫ್ ಮಾಸ್ ಎಲ್ಲಿ ಬರ್ತದಲ್ಲ, ಅಲ್ಲಿ ಒಂದು ಕೋಆರ್ಡಿನೇಟನ್ನು ಫಿಕ್ಸ್ ಮಾಡಿದ್ರೆ ನಮಗೆ ಅಂತ ಕರಿತಿದ್ದಕ್ಕೆ ಸೆಂಟರ್ ಮಾಸ್ ಆಫ್ ಫ್ರೇಮ್ ಆಫ್ ರೆಫರೆನ್ಸಸ್. ದಟ್ ಈಸ್ ಎಕ್ಸ್ ವೈ ಜೆಡ್. ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತವೆ. ಇದು ಪಾರ್ಟಿಕಲ್ಸ್ ಮಧ್ಯೆ ಆಗ್ತಕ್ಕಂಥ ಒಂದು ಇಂಟ್ರಾಕ್ಷನ್ಸ್, ಕೊಲಿಷನನ್ನು ನಾವು ಅಧ್ಯಯನ ಮಾಡೋದಕ್ಕೆ ಈ ಒಂದು ಸೆಂಟ್ರ್ ಮಾಸ್ ಫ್ರೇಮ್ ಆಫ್ ರೆಫರೆನ್ಸನ್ನು ಯೂಸ್ ಮಾಡ್ತೀವಿ ನಾವು. ಅಂದರೆ ಸೆಂಟ್ರ್ ಮಾಸ್ ಆಫ್ ಫ್ರೇಮ್ ಆಫ್ ರೆಫರೆನ್ಸ್ ಈಸ್ ಅ ಕೋಆರ್ಡಿನೇಟ್ ಸಿಸ್ಟಮ್ ದಟ್ ಈಸ್ ಫಿಕ್ಸ್ಡ್ ಟು ದ ಸೆಂಟ್ರ್ ಮಾಸ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಆಫ್ ದ ಪಾರ್ಟಿಕಲ್. ದಿಸ್ ಫ್ರೇಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೆಂಟ್ರ್ ಆಫ್ ಮೊಮೆಂಟಮ್ ಫ್ರೇಮ್ ಆರ್ ಸೆಂಟ್ರ್ ಮೊಮೆಂಟಮ್ ಆಫ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಲೂ ಕರಿತೀವಿ ನಾವು. ಸೆಂಟ್ರ್ ಆಫ್ ಮೊಮೆಂಟಮ್ ಕೋಆರ್ಡಿನೇಟ್ ಸಿಸ್ಟಮ್, ಈ ಮೂರು ಹೆಸರಿಂದನೂ ಕರಿಬೋದು ನಾವು. ಯಾವುದು ಒಂದು ಸೆಂಟ್ರ್ ಮಾಸ್ ಫ್ರೇಮ್ ಆಫ್ ರೆಫರೆನ್ಸ್ ಆರ್ ಸೆಂಟ್ರ್ ಆಫ್ ಮೊಮೆಂಟಮ್ ಫ್ರೇಮ್ ಆರ್ ಸೆಂಟ್ರ್ ಆಫ್ ಮೊಮೆಂಟಮ್ ಆಫ್ ಕೋಆರ್ಡಿನೇಟ್ಸ್. ಇನ್ ದಿಸ್ ಫ್ರೇಮ್ ದ ಟೋಟಲ್ ಲೀನಿಯರ್ ಮೊಮೆಂಟಮ್, ಈ ಒಂದು ಸೆಂಟ್ರ್ ಮಾಸ್ ಆಫ್ ಫ್ರೇಮ್ ಯಾವಾಗ ಯೂಸ್ ಮಾಡ್ತೀವಿ, ಓನ್ಲಿ ಇದು ಲೀನಿಯರ್ ಮೊಮೆಂಟಮ್ ಆಫ್ ದಿ ಪಾರ್ಟಿಕಲ್ ಸಿಸ್ಟಮ್ ಇದ್ದಾಗ ಯೂಸ್ ಮಾಡೋದು, ಅಥವಾ ದ ಸಿಸ್ಟಮ್ ಈಸ್ ಇನ್ ಎಟ್ ರೆಸ್ಟ್, ಸಿಸ್ಟಮ್ ಆಫ್ ದಿ ಪಾರ್ಟಿಕಲ್ ಈಸ್ ಝೀರೋ. ಈ ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ಲೀನಿಯರ್ ಮೊಮೆಂಟಮ್ ಏನಾಗಿರ್ತದೆ, ಇದ್ರ ವೆಲಾಸಿಟಿ ಅದರ ಪಾರ್ಟಿಕಲ್ ಈಸ್ ಝೀರೋ. ಒಂದು ಎಕ್ಸಾಂಪಲನ್ನು ನೋಡೋಣ. ಇದು ನಮ್ಮ ಒಂದು ಐಸೋಲೇಟೆಡ್ ಸಿಸ್ಟಮ್ ಅಂತಂದಾಗ ಇದರೊಳಗಡೆ ಇದು ಸೆಂಟ್ರ್ ಆಫ್ ದ ಸಿಸ್ಟಮ್, ಸೆಂಟ್ರ್ ಪಾಯಿಂಟ್ ಆಫ್ ದ ಸಿಸ್ಟಮ್, ಸೆಂಟರ್ ಪಾಯಿಂಟ್. ಇಲ್ಲಿ ಟೂ ಪಾರ್ಟಿಕಲ್ಸ್ ಇದ್ದಾವೆ, ಪಾರ್ಟಿಕಲ್ 1 ಪಾರ್ಟಿಕಲ್ 2. ಇಲ್ಲೊಂದು ಪಾರ್ಟಿಕಲ್ ಇದೆ ಮತ್ತು ಇಲ್ಲೊಂದು ಪಾರ್ಟಿಕಲ್ ಇದೆ. ನಮಗೆ ಇವೆರಡು ಬಿಕಾಸ್ ಆಫ್ ಸೆಂಟ್ರ್ ಆಫ್ ಮಾಸ್ ಫ್ರೇಮಿಂದ ಏನಾಗ್ತದೆ, ಒಂದು ಸೆಂಟ್ರ್ ಕಡೆ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೆಂಟ್ರ್ ಆಫ್ ಮಾಸ್ ಈಸ್ ಆಲ್ವೇಸ್ ಅಟ್ರಾಕ್ಟ್ ದ ಪಾರ್ಟಿಕಲ್ ಅಲ್ವಾ, ಸೆಂಟ್ರ್ ಆಫ್ ಗ್ರಾವಿಟಿ ಈಸ್ ಆಲ್ವೇಸ್ ಅಟ್ರಾಕ್ಟ್ ದ ಪಾರ್ಟಿಕಲ್. ಸೊ ಆವಾಗ ಏನಾಗ್ತದೆ, ಎರಡು ನಮಗೆ ಈ ಪಾರ್ಟಿಕಲ್ ಈ ಡೈರೆಕ್ಷನ್ಗೆ ಮೂವ್ ಆಗಿ ಈ ಪಾರ್ಟಿಕಲ್ ಈ ಡೈರೆಕ್ಷನ್ ಒಳಗೆ ಮೂವ್ ಆಗ್ತವೆ. ಇಲ್ಲಿ ಬಂದು ಒಂದು ಕೊಲಿಜನ್ ಆಗ್ತದೆ, ಪಾರ್ಟಿಕಲ್ 1 ಆ್ಯಂಡ್ ಪಾರ್ಟಿಕಲ್ 2. ಕೊಲಿಜನ್ ಆದಮೇಲೆ ನಮ್ಗೆ ಏನಾಗ್ತದೆ ರೀ, ಎರಡು ಪಾರ್ಟಿಕಲು ಸ್ಕ್ಯಾಟರ್ಡ್ ಆಗಿ ಹೋಗ್ತಾವೆ. ನಮಗೆ ಈ ಪಾರ್ಟಿಕಲ್ ಇಲ್ಲಿಂದ ಬಂದು ಇಲ್ಲಿ ಕೊಲೈಡ್ ಆಗಿ ಈ ಡೈರೆಕ್ಷನ್ಗೆ ಹೋದರೆ ಈ ಪಾರ್ಟಿಕಲ್ ಇಲ್ಲಿ ಬಂದು ಕೊಲಿಜನ್ ಆಗಿ ಮತ್ತು ಒಂದು ಈ ಡೈರೆಕ್ಷನ್ಗೆ ಆಗ್ತದೆ ನಮಗೆ. ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ. ದಿಸ್ ಈಸ್ ಇನಿಷಿಯಲ್ ವೆಲಾಸಿಟಿ. ಇದು ನಮ್ಗೆ ಏನಾಗ್ತದೆ ಫೈನಲ್ ವೆಲಾಸಿಟಿ. ಅಂದರೆ ಅಪೋಸಿಟ್ ಡೈರೆಕ್ಷನಿಂದ ಟ್ರಾವೆಲ್ ಆಗಿ ಸೆಂಟ್ರ್ ಪಾಯಿಂಟಿಗೆ ಒಂದು ಕೊಲಿಜನ್ ಆಗಿ ಇವನ್ ಸ್ಕ್ಯಾಟ್ರ್ ಆದಮೇಲೂ ಸಹ ಏನಾಗ್ತದೆ, ನಮ್ಗೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಮೂವ್ ಆಗ್ತದೆ. ದಟ್ ಈಸ್ ದ ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ಸೆಂಟ್ರ್ ಮಾಸ್ ಆಫ್ ಫ್ರೇಮ್ ಆಫ್ ರೆಫರೆನ್ಸಸ್. ಅಥವಾ ಒಂದು ಲೀನಿಯರ್ ಮೊಮೆಂಟಮು ಅಲಾಂಗ್ ದ ಒನ್ ಆ್ಯಕ್ಸಿಸ್ ಅಂತ ತೊಗೊಂಡಾಗ ಏನಾಗ್ತದೆ ನಮಗೆ, ಇದು ಬಿಫೋರ್ ಕೊಲಿಜನ್ ಏನಿರ್ತದೆ, ಎರಡೂ ಪಾರ್ಟಿಕಲ್ ಎ ಪಾರ್ಟಿಕಲ್ ಬಿ ಏನಾಗ್ತದೆ ಟ್ರಾವೆಲಿಂಗ್ ಟುವರ್ಡ್ಸ್ ದ ಸೆಂಟ್ರ್ ಆಫ್ ಮಾಸ್. ಆಫ್ಟರ್ ಕೊಲಿಜನ್ ಆಗ್ತವೆ ಸೆಂಟ್ರ್ ಆಫ್ ಮಾಸಿಂದ ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತವೆ ಇನ್ ಅಪೋಸಿಟ್ ಡೈರೆಕ್ಷನ್. ಬಟ್ ಇವೆರಡರದ್ದು ವೆಲಾಸಿಟಿ ಆಗಿರ್ಬೋದು, ಫೋರ್ಸ್ ಆಫ್ ಇಂಟ್ರಾಕ್ಷನ್ಸ್, ಮ್ಯಾಗ್ನಿಟ್ಯೂಡ್ ಏನಿರ್ತದಲ್ಲ ಅದು ಈಕ್ವಲ್ ಮ್ಯಾಗ್ನಿಟ್ಯೂಡನ್ನು ಹೊಂದಿರ್ತವೆ ನಮಗಿಲ್ಲಿ. ಅದರ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಸೆಂಟ್ರ್ ಮಾಸ್ ಫ್ರೇಮ್ ಆಫ್ ರೆಫರೆನ್ಸಸ್. ಅದ್ರ ಫಸ್ಟ್ ಪ್ರಾಪರ್ಟೀಸ್ ಹೇಳ್ತದೆ ನಮ್ಗೆ, ಸೆಂಟ್ರ್ ಮಾಸ್ ಆಫ್ ವೆಲಾಸಿಟಿ ಈಸ್ ಝೀರೋ. ಸೆಂಟ್ರ್ ಆಫ್ ಮಾಸ್ ವೆಲಾಸಿಟಿ ಈಸ್ ಝೀರೋ. ಅಂದರೆ ಸೆಂಟ್ರ್ ಪಾಯಿಂಟಿಗೆ ಒಂದು ಆಬ್ಜೆಕ್ಟನ್ನು ಸೆಂಟ್ರ್ ಮಾಸ್ ಫ್ರೇಮ್ ಅಂತ ತೊಗೊಂಡಾಗ ಇಲ್ಲಿ ವೆಲಾಸಿಟಿ ಏನಾಗಿರ್ತದೆ, ಆಲ್ವೇಸ್ ಈಕ್ವಲ್ ಟು ದ ಝೀರೋ. ದ ವೆಲಾಸಿಟಿ ಆಫ್ ದ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಪಾರ್ಟಿಕಲ್ ಈಸ್ ಕೊಲಿಜನ್ಸ್ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಅಂದರೆ ಇನ್ಕಮಿಂಗ್ ಆಫ್ಟರ್ ಕೊಲಿಜನ್ ಇನ್ ಔಟ್ ಗೋಯಿಂಗ್ ಹೋಗ್ತಾವಲ್ಲ ಅವು ಇನ್ ಅಪೋಸಿಟ್ ಡೈರೆಕ್ಷನ್ ಒಳಗೆ. ಇನ್ಕಮಿಂಗ್ ಅಂದರೆ ಎರಡು ಅಪೋಸಿಟ್ ಡೈರೆಕ್ಷನಿಂದನೇ ಬರ್ತವೆ, ಆಫ್ಟರ್ ಕೊಲಿಜನ್ನು ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಮೂವ್ ಆಗ್ತವೆ. ದ ಆ್ಯಂಗಲ್ ಬಿಟ್ವೀನ್ ದ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಪಾರ್ಟಿಕಲ್ಸ್, ಅಂದರೆ ಏನು ಆಫ್ಟರ್ ಸ್ಕ್ಯಾಟ್ರಿಂಗ್ ಸಮ್ ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಾವಲ್ವ, ಆ ಆ್ಯಂಗಲ್ಗೆ ಏನಂತ ಕರಿತೀವಿ ನಾವು, ಮಾಸ್ ಸ್ಕ್ಯಾಟ್ರಿಂಗ್ ಆ್ಯಂಗಲ್, ಸೆಂಟ್ರ್ ಆಫ್ ಮಾಸ್ ಸ್ಕ್ಯಾಟ್ರಿಂಗ್ ಆ್ಯಂಗಲ್ ಅಂತೇಳಿ ಕರಿತೀವಿ ನಾವು. ದ ಸೆಂಟ್ರ್ ಆಫ್ ಮಾಸ್ ಫ್ರೇಮ್ ಈಸ್ ಯೂಸ್ಫುಲ್ ಫಾರ್ ಸ್ಟಡಿಂಗ್ ದ ಕೊಲಿಜನ್ ಆ್ಯಂಡ್ ಇಂಟ್ರಾಕ್ಷನ್ಸ್ ಬಿಟ್ವೀನ್ ದ ಮಲ್ಟಿಪಲ್ ಆಬ್ಜೆಕ್ಟ್ಸ್. ಒಂದು ಕೊಲಿಜನನ್ನು ಅಧ್ಯಯನ ಮಾಡಬೇಕಾದಾಗ ಮತ್ತು ಇಂಟ್ರಾಕ್ಷನ್ಸ್ ಬಿಟ್ವೀನ್ ದ ಮಲ್ಟಿಪಲ್ ಆಬ್ಜೆಕ್ಟನ್ನು ಅಧ್ಯಯನ ಮಾಡೋದಕ್ಕೆ ನಾವು ಸೆಂಟ್ರ್ ಮಾಸ್ ಫ್ರೇಮನ್ನು ಯೂಸ್ ಮಾಡ್ತೇವೆ.
ಇಟ್ ಅಲೋಸ್ ದ ಕ್ಲಿಯರ್ ಸಪ್ರೇಷನ್ ಆಫ್ ಟ್ರಾನ್ಸ್ಲೇಷನ್ ಆರ್ ರಿಲೇಟಿವ್ ಮೋಷನ್. ಇದು ಒಂದು ಸಪ್ರೇಷನ್ ಯಾವುದನ್ನು ಸಪ್ರೇಟ್ ಮಾಡ್ತದೆ, ಟ್ರಾನ್ಸ್ಲೇಷನ್ ಮೋಷನ್ ಆ್ಯಂಡ್ ರಿಲೇಟಿವ್ ಮೋಷನ್ ಬಗ್ಗೆ ಮಧ್ಯೆ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ಅದು ತಿಳಿಸ್ತದೆ ನಮಗೆ. ಹಾಗಾದರೆ ಸೆಂಟ್ರ್ ಮಾಸ್ ಆಫ್ ದಿ ಫ್ರೇಮ್, ಈ ಒಂದು ಸೆಂಟ್ರ್ ಮಾಸ್ ಸಿಸ್ಟಮ್ ಆಫ್ ದಿ ಪಾರ್ಟಿಕಲ್ದು ಸೆಂಟರ್ ಮಾಸನ್ನು ಹೆಂಗೆ ಡಿಸೈಡ್ ಮಾಡ್ತೀವಿ ಅಂದರೆ ಯಾವ ರೀತಿ ನಾವು ಡಿಸೈಡ್ ಮಾಡ್ತೀವಿ. ದ ಪೊಸಿಷನ್ ಆಫ್ ಸೆಂಟ್ರ್ ಮಾಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಚಾಯ್ಸ್ ಆಫ್ ರೆಫರೆನ್ಸ್ ಫ್ರೇಮ್. ನಾವೆಲ್ಲೂ ನಮಗೆ ಇಷ್ಟ ಬಂದಲ್ಲಿ ನಾವು ಅದನ್ನು ಒಂದು ಫ್ರೇಮನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ, ಹೌದಾ. ಇದನ್ನು ನಾವು ಚಾಯ್ಸ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ದ ಸೆಂಟರ್ ಆಫ್ ಮಾಸ್ ಡಿಪೆಂಡ್ಸ್ ಆನ್ ದ ಕನ್ಸಿಸ್ಟೆಂಟ್ ಮೆಜರ್ಡ್ ದೇರ್ ಡಿಸ್ಟ್ರಿಬ್ಯೂಷನ್ಸ್. ಅಲ್ಲಿ ಯಾವ ರೀತಿಯಾಗಿ ಒಂದು ಮಾಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ತಲ್ಲ ಆ ಆಧಾರದ ಮೇಲೆ ನಾವು ಅದು ಸೆಂಟ್ರ್ ಫ್ರೇಮ್ ಸೆಂಟ್ರ್ ಮಾಸ್ ಫ್ರೇಮ್ ಆಫ್ ರೆಫರೆನ್ಸನ್ನು ನಾವು ಫಿಕ್ಸ್ ಮಾಡ್ಬೋದೇ ಹೊರತು ಆದರೆ ಆ್ಯಸ್ ಪರ್ ಅವರ್ ವಿಶ್ ನಮಗೆ ಬೇಕಾದ ಥರ ನಾವು ಅದನ್ನು ಒಂದು ಫ್ರೇಮನ್ನು ನಾವು ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಸೆಂಟ್ರ್ ಮಾಸ್ ಫ್ರೇಮ್ ಆಫ್ ರೆಫರೆನ್ಸ್. ನಾವು ಈ ಒಂದು ಪ್ರಿನ್ಸಿಪಲ್ ಅಂದರೆ ಈ ಒಂದು ಇನ್ಫಾರ್ಮೇಷನ್, ಈ ಒಂದು ಥಿಯರಿನ ನಾವು ಎಲಾಸ್ಟಿಕ್ ಕೊಲಿಷನ್ ಬಿಟ್ವೀನ್ ದ 2 ಡೈಮೆನ್ಷನಲ್ ಪಾರ್ಟಿಕಲ್ ಒಳಗಡೆ ನಾವು ಇದನ್ನು ಯೂಸ್ ಮಾಡ್ತೇವೆ. ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ ಮತ್ತು ಲೈಕ್ ಕೊಡಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಒಂದು ತಿಳಿಸಿ. ಥ್ಯಾಂಕ್ ಯು.